ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1079ನೇ ಭಾಗ ಇದು. ಅನುಶಾಸನ ಪರ್ವದ 12ನೇಯ ಭಾಗ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈಗ ನಾವು ನೋಡಬೇಕಾಗಿರುವ ಅಧ್ಯಾಯ 15ನೇದ್ದು. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 32ನೇದ್ದು. ವೈಷ್ಣವ ಪಾಠದಲ್ಲಿ 28ನೇದ್ದು. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 11ನೇ ಅಧ್ಯಾಯ. ಲಕ್ಷ್ಮೀದೇವಿ ಎಲ್ಲಿ ವಾಸಿಸ್ತಾಳೆ, ಅವಳ ನಿವಾಸಕ್ಕೆ ಯೋಗ್ಯರಾದಂತಹ ಸ್ತ್ರೀ ಪುರುಷರು ಯಾವ ಲಕ್ಷಣಗಳನ್ನು ಹೊಂದಿರ್ತಾರೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಾವು ನೋಡೋರಿದ್ದೇವೆ. ಈ ಹಿಂದಿನ ಭಾಗದಲ್ಲಿ ಶೂದ್ರರಾದವರಿಗೆ ಬ್ರಾಹ್ಮಣ ಪುರೋಹಿತರು ಶ್ರಾದ್ದ ಮಾಡಿಸಬಹುದೇ ಬೇಡವೆ, ಅವರಿಗೆ ಶೂದ್ರರಿಗೆ ಉಪದೇಶ ಕೊಡಬಹುದೇ ಬೇಡವೆ ಅನ್ನೋದರ ಬಗ್ಗೆ ಅನೇಕ ವಿಷಯಗಳನ್ನು ನಾವು ನೋಡಿದ್ದೇವೆ. ಲಕ್ಷಾಲಂಕಾರದ ವಿಮರ್ಶೆಯನ್ನು ಕೂಡ ನೋಡಿದ್ದೇವೆ. ಯುಧಿಷ್ಠಿರಃ ಪಿತಾಮಹಂ ಭೀಷ್ಮಂ ಏವಂ ಪಪ್ರಚ್ಛ. ಹೇ ಪಿತಾಮಹ, ಕೀದೃಶೆ ಕಿಂ ಲಕ್ಷಣಕ್ಕೆ ಪುರುಷೆ, ಕಿಂ ಲಕ್ಷಣಕಾಸು ಸ್ತ್ರೀಷು ವಾ ಶ್ರೀಃ ಪದ್ಮಾ ನಿತ್ಯಂ ವಸತಿ. ಯುಧಿಷ್ಠಿರಸ್ಯ ಪ್ರಶ್ನಮೇನಂ ಶ್ರುತ್ವಾ ಭೀಷ್ಮಃ ಏವಂ ಪ್ರತ್ಯುವಾಚ. ಪ್ರಾಕ್ ಪ್ರವೃತ್ತಂ ವೃತ್ತಾಂತಮೇಕಂ ಅಹಂ ಪೃಚ್ಛತೆ ಭವತೆ ಯುಧಿಷ್ಠಿರಾಯ ಉದಾಹರಾಮಿ. ಕೃಷ್ಣಸ್ಯ ಮಹಿಷಿ ರುಕ್ಮಿಣಿ ಕೃಷ್ಣಸ್ಯ ಸನ್ನಿಧಾನೆ ಭಗವತೀಂ ಲಕ್ಷ್ಮೀಂ ಏವಂ ಪಪ್ರಚ್ಛ. ಲಕ್ಷ್ಮೀಶ್ಚ ಏನಂ ಉತ್ತರಂ ತಸ್ಮೈ ಪ್ರೋವಾಚ. ರುಕ್ಮಿಣೀ ದೇವಿ ಒಂದು ಬಾರಿ ನಾರಾಯಣನ ತೊಡೆಯ ಮೇಲೆ ಕೂತಿರುವಂಥ ಕಮಲಕ್ಕೆ ಸಮಾನವಾದ ಬಣ್ಣವನ್ನು ಹೊಂದಿದ್ದಂಥ ಲಕ್ಷ್ಮೀದೇವಿಯನ್ನ ಈ ಮುಂದಿನಂತೆ ಪ್ರಶ್ನಿಸಿದಳು. ನಾರಾಯಣಸ್ಯ ಅಂಕಗತಾಂ ಜ್ವಲಂತೀಂ ದೃಷ್ಟ್ವಾಂ ಶ್ರಿಯಂ ಪದ್ಮ ಸಮಾನ ಭಕ್ತ್ರಾಂ ಅಂತ ವರ್ಣನೆ ಮಾಡ್ತಾರೆ. ಮಹಾಭಾರತದಲ್ಲಿ ಈ ಕಥೆ ಒಂದು ಕೇಳಿಸ್ತದೆ ಅಂತ ಬಿಟ್ರೆ ಭಾಗವತದಲ್ಲಿ, ಹರಿವಂಶದಲ್ಲಿ ಬೇರೆ ಕಡೆ ಈ ಕಥೆ ಕಂಡು ಬರೋದಿಲ್ಲ. ಕೃಷ್ಣನ ಕಥೆಯನ್ನು ನಾವು ಬೇರೆ ಕಡೆ ಭಾಗವತಾದಿಗಳಲ್ಲಿ ಶ್ರವಣ ಮಾಡುವಾಗ ಮಹಾಭಾರತದಲ್ಲಿ ಬಂದಂತಹ ಈ ಒಂದು ಕಥೆಯನ್ನು ಕೂಡ ಕಥೆಯ ಪ್ರಸಂಗಕ್ಕೆ ಅನುಗುಣವಾಗಿ ಹೊಂದಿಸಿಕೊಳ್ಳಬಹುದು ಅಂತ ನನಗೆ ಕಾಣಿಸ್ತದೆ. ಆದ್ರಿಂದಲೇ ಕೃಷ್ಣನ ಪೂರ್ಣ ಇತಿಹಾಸ ಕೇವಲ ಹರಿವಂಶದಲ್ಲಾಗಲಿ, ಕೇವಲ ಭಾಗವತದಲ್ಲಾಗಲಿ, ಕೇವಲ ವಿಷ್ಣು ಪುರಾಣ ಪದ್ಮ ಪುರಾಣಗಳಲ್ಲಾಗಲಿ ನಮಗೆ ಸಿಗೋದಿಲ್ಲ. ಕೇವಲ ಮಹಾಭಾರತದಲ್ಲೂ ಸಿಗೋದಿಲ್ಲ. ಎಲ್ಲವನ್ನೂ ಹೊಂದಿಸಿಕೊಂಡಾಗ ಮಾತ್ರ ಈ ಕಥೆಯ, ಒಬ್ಬ ವ್ಯಕ್ತಿಯ ಕಥೆಯ ಸಣ್ಣ ಸಣ್ಣ ವಿವರಗಳಿಂದ ಕೂಡಿದಂತಹ ಪೂರ್ಣ ಕಥಾ ನಮಗೆ ಶ್ರವಣ ವಿಷಯ ಆಗಲಿಕ್ಕೆ ಸಾಧ್ಯ.
ತಾನೇ ತ್ರಿಲೋಕೇಶ್ವರ ಭೂತಕಾಂತೆ ತತ್ವೇನ ಮೇ ಬ್ರೂಹಿ ಮಹರ್ಷಿ ಕನ್ಯೆ. ರುಕ್ಮಿಣಿ ಆ ಲಕ್ಷ್ಮೀದೇವಿಯನ್ನೇ ಹೀಗೆ ಪ್ರಶ್ನಿಸಿದ್ಲು. ವಿಷ್ಣುವಿನ ಸನ್ನಿಧಾನದಲ್ಲೇ ಆ ಲಕ್ಷ್ಮಿ ಈ ಮಾತನ್ನು ಹೇಳಿದ್ಲು. ವಿಷ್ಣುವಿನ ಸನ್ನಿಧಾನದಲ್ಲೇ ಹೇಳಬೇಕಾದ್ರೆ ಕೃಷ್ಣ ಮತ್ತು ರುಕ್ಮಿಣಿಯರು ಯಾವುದೋ ಒಂದು ಪ್ರಸಂಗದಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದ ಲೋಕಗಳಿಗೆ ಹೋಗಿದ್ದಿರಬೇಕು. ವಸಾಮಿ ನಿತ್ಯಂ ಸುಭಗೆ ಪ್ರಗಲ್ಭೆ ದಕ್ಷೇ ನರೆ ಕರ್ಮಣಿ ವರ್ತಮಾನೆ ಅಕ್ರೋಧನೆ ದೇವಪರೇ ಕೃತಜ್ಞೆ ಜಿತೇಂದ್ರಿಯೇ ನಿತ್ಯ ಮುದೀರ್ಣ ಸತ್ವೇ. ಯಾರು ಸೌಭಾಗ್ಯಶಾಲಿಯಾಗಿದ್ದಾನೋ, ಧೈರ್ಯದಿಂದ ಮುನ್ನಡಿತಾನೋ, ಉತ್ತಮವಾಗಿ ಮಾತನಾಡಬಲ್ಲವನಾಗಿದ್ದಾನೋ, ಕ್ರೋಧ ಸ್ವಭಾವವುಳ್ಳವನಲ್ಲವೋ ಅಂಥವನಲ್ಲಿ ನಾನು ವಾಸ ಮಾಡ್ತೇನೆ. ಯಾರು ಉದ್ಯಮಶೀಲನಲ್ಲ, ಪ್ರಯತ್ನಶೀಲನಲ್ಲ, ನಾಸ್ತಿಕನಾಗಿದ್ದಾನೆ, ವರ್ಣಾಶ್ರಮೋಚಿತವಾದ ಧರ್ಮಕರ್ಮಗಳನ್ನ ಮಾಡಿದವನಲ್ಲ, ಅದಕ್ಕೆ ತಪ್ಪಿ ನಡೆದಿದ್ದಾನೆ, ಅವನನ್ನ ಸಾಂಕರಿಕ ಅಂತ ಕರೀತಾರೆ. ಕೃತಜ್ಞೆ, ಪರರು ತನಗೆ ಮಾಡಿದಂತಹ ಉಪಕಾರವನ್ನ ಮರೆತು ಅವರಿಗೆ ಕೇಡು ಬಗೆತಾನೋ, ಕ್ರೂರನಾಗಿದ್ದಾನೋ, ದುರಾಚಾರಿ, ಕಳ್ಳ ಆಗಿದ್ದಾನೋ, ಗುರು ಹಿರಿಯರಲ್ಲಿ ಅಸೂಯೆ ಮಾಡೋದು, ದೋಷ ದೃಷ್ಟಿ ಇಟ್ಕೊಂಡಿದ್ದಾನೋ ಅಂಥವನಲ್ಲಿ ನಾನು ಎಂದೂ ವಾಸ ಮಾಡೋದಿಲ್ಲ. ಯಾರು ತೇಜಸ್ಸಿನಲ್ಲಿ ಅಂದ್ರೆ ಶೌರ್ಯ, ಬಲ, ಸತ್ವ ಇದರಲ್ಲಿ ಹೀನರಾಗಿದ್ದಾರೋ, ಕ್ಲಿಶ್ಯಂತಿ ಕುಪ್ಯಂತಿ ಚ ಯತ್ರ ತತ್ರ, ಪ್ರತಿಯೊಂದು ಸಣ್ಣ ಪುಟ್ಟ ಸಂಗತಿಗಳಿಗೂ ಕೂಡ ಕ್ಲಿಶ್ಯಂತಿ ಕಷ್ಟಪಡ್ತಾರೆ, ವ್ಯರ್ಥವಾಗಿ ಅವರಿವರ ಮೇಲೆ ಕೋಪ ಮಾಡ್ತಾರೆ, ಸಿಡುಕ್ತಾರೆ. ನಚೈವ ತಿಷ್ಠಾಮಿ ತಥಾ ವಿಧೇಶು ನರೇಶು ಸಂಗುಪ್ತ ಮನೋರಥೇಶು. ತಮ್ಮ ಮನಸ್ಸಿನಲ್ಲಿರುವುದನ್ನ ಸ್ಪಷ್ಟವಾಗಿ ಇನ್ನೊಬ್ಬರ ಎದುರಿಗೆ ಹೇಳದೆ ಕೇವಲ ದುಃಖ, ಸಿಟ್ಟು ಇತ್ಯಾದಿಗಳಿಗೆ ಬಲಿಯಾಗಿ ತಾವು ಕ್ಲೇಶಕ್ಕೊಳಗಾಗುವಂಥವ್ರು, ಇನ್ನೊಬ್ಬರನ್ನು ಕೂಡ ಕ್ಲೇಶಕ್ಕೆ ಈಡು ಮಾಡುವಂಥವ್ರು, ಅವರಲ್ಲಿ ನಾನು ಯಾವತ್ತೂ ಇರೋದಿಲ್ಲ. ಕ್ಲಿಶ್ಯಂತಿ ಕುಪ್ಯಂತಿ ಚ ಯತ್ರ ತತ್ರ, ಯತ್ರ ತತ್ರ ಅಂತ ಶಬ್ದ ಇದೆಯಲ್ಲ, ಸಣ್ಣ ಪುಟ್ಟ ಸಂಗತಿಗಳಿಗೂ ಕ್ಷುಲ್ಲಕವಾದ ಸಂಗತಿಗಳಿಗೂ ಅಂತ ಅದರ ಅರ್ಥ ಮಾಡಬಹುದು. ಮಹಾಭಾರತದಲ್ಲೇ ಹಿಂದೆ ಒಂದ್ ಕಡೆ ಬೇರೊಂದು ಶ್ಲೋಕ ಬಂದಿದೆ. ಶೋಕಸ್ಥಾನ ಸಹಸ್ರಾಣಿ ಮೋಹಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ ಅಂತ. ಮೂರ್ಖನಿಗೆ ಪ್ರತಿನಿತ್ಯವೂ ದುಃಖ ಪಡ್ಲಿಕ್ಕೆ ಸಾವಿರಾರು ಕಾರಣಗಳು, ಸಣ್ಣ ಪುಟ್ಟ ಸಂಗತಿಗಳಿಗೂ ಕಾರಣ, ಅವನು ದುಃಖವನ್ನೇ ಪಡ್ತಾನೆ, ಮೋಹ ಪಡ್ತಾನೆ. ಏನ್ ಕೆಲಸ ಮಾಡಬೇಕು, ಏನ್ ಮಾಡಬಾರದು ಅಂತ ಅವನಿಗೆ ತಿಳಿಯದಂತೆ ಆಗಿಬಿಡ್ತದೆ. ಇಂಥವೆಲ್ಲ ಮೂರ್ಖನಿಗಾಗ್ತವೆ. ನ ಪಂಡಿತಂ. ಇಂಥ ಪ್ರಸಂಗಗಳನ್ನ ವಿವೇಕಿಯಾದವನು ಯಾವತ್ತೂ ಕೂಡ ಎದುರಿಸುವ ಅವಕಾಶ ಪಡ್ಕೊಳ್ಳೋದಿಲ್ಲ. ಅವನ್ನೆಲ್ಲವನ್ನೂ ಮೀರಿ ನಿಲ್ತಾನೆ ವಿವೇಕಿ. ಆದ್ರೆ ಪಂಡಿತ ಮಾತ್ರ, ಮೂರ್ಖನಾದವನು ಮಾತ್ರ ಅದಕ್ಕೆ ಬಲಿಯಾಗಿ ನಾನಾ ಥರದ ಭ್ರಾಂತಿಗಳಿಗೆ, ದುಃಖಕ್ಕೆ ಒಳಗಾಗಿ ಬಿಡ್ತಾನೆ. ಯಶ್ಚ ಆತ್ಮನಿ ಪ್ರಾರ್ಥಯತೆ ನ ಕಿಂಚಿತ್ ಯಶ್ಚ ಸ್ವಭಾವೋಪಹತಾಂತರಾತ್ಮ. ಅಂತರಾತ್ಮನಂಥ ಪರಮಾತ್ಮನನ್ನು ನೋಯಿಸುವುದೇ ಅವನ ಸ್ವಭಾವ. ಯಾರ್ದಾಗಿರ್ತದೋ ಅಂಥವರಲ್ಲಿ ನಾನು ಯಾವತ್ತೂ ಇರೋದಿಲ್ಲ. ಧರ್ಮಪರಾಯಣರಾದವರು, ಹಿರಿಯರ ಸೇವಾ ಮಾಡುವಂಥವ್ರು, ಕ್ಷಮಾಶೀಲರಾದವರು, ಸರಳ ಸ್ವಭಾವದವರಂತಾಗಿರುವಂಥವ್ರು, ದೇವತೆಗಳನ್ನ, ಗುರು ಹಿರಿಯರನ್ನ ಸೇವಿಸುವಂತಹ ಸ್ತ್ರೀಯರು, ಇವರಲ್ಲಿ ನನ್ನ ಸನ್ನಿಧಾನ ಯಾವತ್ತೂ ಇರ್ತದೆ.
ಪ್ರಕೀರ್ಣ ಭಾಂಡ ಮನವೇಕ್ಷಕಾರಿಣಿ. ಯಾವ ಒಬ್ಬಳು ಗೃಹಿಣಿ ಮನೆಯಲ್ಲಿ ಅಲ್ಲಲ್ಲಿ ಬೇಕಾಬಿಟ್ಟಿಯಾಗಿ ಬಿದ್ದಿರುವಂತಹ ಪಾತ್ರೆಗಳನ್ನ ಗಮನಿಸದೆ ಸರಿಯಾಗಿ ಇಡುವುದಿಲ್ವೋ, ವಿವೇಚಿಸದೆ ಕಾರ್ಯ ಮಾಡ್ತಾಳೋ, ಅವಸರವಾಗಿ ಕಾರ್ಯ ಮಾಡ್ತಾಳೋ, ಗಂಡನಿಗೆ ಪ್ರತಿಕೂಲವಾದನೆ ಯಾವತ್ತು ವಿರುದ್ಧವಾದಂತಹ ಮಾತುಗಳನ್ನೇ ಆಡ್ತಾ ಇರ್ತಾಳೋ, ಪರಸ್ಯ ವೇಶ್ಮಾಭಿರತಾಂ ಯಾವತ್ತು ಇನ್ನೊಬ್ಬರ ಮನೆಯಲ್ಲೇ ಸಂಚಾರ ಮಾಡ್ಕೊಂಡಿರ್ತಾಳೋ, ಅಲಜ್ಜಾಂ ನಾಚಿಕೆ ಬಿಟ್ಟವಳು, ಮರ್ಯಾದೆ ಬಿಟ್ಟವಳಾಗಿದ್ದಾಳೋ, ಅಂಥವಳನ್ನ ನಾನು ಯಾವತ್ತೂ ಕೂಡ ದೂರ ಇಡ್ತೇನೆ. ಪಾಪ ಕಾರ್ಯ ಮಾಡುವಂಥವಳು ಕುರೂಪಿಯಾಗಿರುವವಳು. ಪಾಪಾಂ ಅಚೋಕ್ಷಾಂ ಅವಲೇಹಿನೀಂ ಚ ವ್ಯಪೇತ ಧೈರ್ಯಾಂ ಕಲಹ ಪ್ರಿಯಾಂ ಚ. ಪಾಪ ಕಾರ್ಯ ಮಾಡುವಂಥವಳು ಮತ್ತೆ ಎದುರಿಗೆ ಬಂದಂಥವ್ರ ಮೇಲೆ ಯಾವತ್ತೂ ತನ್ನ ಸಿಡುಕು ಮುಖವನ್ನು ತೋರಿಸುವಂಥವಳು, ಆಲಸ್ಯವಿದ್ದವಳು, ತೂಕಡಿಸ್ತಾ ಇರುವಂಥವಳು, ಅಂಥವಳನ್ನು ನಾನು ಪರಿತ್ಯಜಿಸ್ತೇನೆ ಅಂತ ಹೇಳ್ತಾಳೆ ಲಕ್ಷ್ಮಿ. ಸತ್ಯಾಸು ನಿತ್ಯಂ ಪ್ರಿಯದರ್ಶನಾಸು ಯಾವತ್ತು ಸತ್ಯವನ್ನು ಹೇಳುವ, ಇನ್ನೊಬ್ಬರ ಮನಸ್ಸಿಗೆ ಪ್ರಿಯವಾಗುವಂತೆ ನಡ್ಕೊಳ್ಳುವ, ಸದ್ಗುಣ ಸಂಪನ್ನೆಯರಾದಂತಹ ವಸ್ತ್ರಾಭರಣ ಭೂಷಿತರಾದ ಪತಿವ್ರತೆಯಲ್ಲಿ ನಾನು ವಾಸ ಮಾಡ್ತೇನೆ. ವಸಾಮಿ ನಾರೀಷು ಪತಿವ್ರತಾಸು ಕಲ್ಯಾಣಶೀಲಾಸು ವಿಭೂಷಿತಾಸು. ನನ್ನ ಸನ್ನಿಧಾನ ಮತ್ತೆಲ್ಲಿ ಬೇರೆ ಬೇರೆ ಕಡೆ ಇರ್ತದೆ ಅಂದ್ರೆ, ಸುಂದರವಾದ ಯಾನಗಳಲ್ಲಿ ಲಕ್ಷ್ಮೀ ಸನ್ನಿಧಾನ ಇರ್ತದೆ, ರಥಗಳು ಇತ್ಯಾದಿ ವಾಹನಗಳು, ಕನ್ಯೆಯರಲ್ಲಿ, ಆಭರಣಗಳಲ್ಲಿ, ಯಜ್ಞಗಳಲ್ಲಿ, ಮೋಡಗಳಲ್ಲಿ, ಅರಳಿರುವಂತಹ ಕಮಲಗಳಲ್ಲಿ, ವಸಾಮೆ ಫುಲ್ಲಾಸು ಚ ಪದ್ಮಿನೀಷು ಪದ್ಮದ ಸರೋವರಗಳಲ್ಲಿ, ನಕ್ಷತ್ರ ವೀತೀಶು ಆಕಾಶದಲ್ಲಿ ಕಾಣುವ ನಕ್ಷತ್ರಗಳ ಪಂಕ್ತಿಯಲ್ಲಿ, ಗಜಶಾಲೆ ಗೋಶಾಲೆಯಲ್ಲಿ, ಸುಂದರವಾದಂತಹ ಆಸನಗಳು ತಥಾ ಆಸನೇಶು, ಸರಸ್ಸು ಫುಲ್ಲೋತ್ಪಲ ಪಂಕಜೇಶು, ಇಲ್ಲೆಲ್ಲ ನಾನು ಯಾವತ್ತು ವಾಸ ಮಾಡ್ತೇನೆ. ಇವೆಲ್ಲ ಲಕ್ಷ್ಮೀದೇವಿಯ ಪ್ರತೀಕಗಳು. ನಾವು ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರವನ್ನ ಗಮನಿಸಿದಾಗ ಎಲ್ಲೆಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತ ತಿಳ್ಕೊಂಡು ಆ ಪ್ರಕಾರ ಅವಳ ಉಪಾಸನೆ ಮಾಡಲಿಕ್ಕೆ, ಅವಳನ್ನ ಗಮನಿಸಲಿಕ್ಕೆ ಇರುವಂತಹ ಕೆಲವು ಜಾಗಗಳಿವು. ಇಲ್ಲಿ ಕೆಲವು ವಸ್ತುಗಳು ನೈಸರ್ಗಿಕವಾದದ್ದಿವೆ. ನಕ್ಷತ್ರಗಳು ಮೊದಲಾದದ್ದೆಲ್ಲ, ನಕ್ಷತ್ರಗಳು, ಕಮಲಗಳಿಂದ ಕೂಡಿದಂಥ ಸರೋವರಗಳು, ಇವೆಲ್ಲ ನೈಸರ್ಗಿಕವಾದದ್ದು. ಇನ್ನು ಎಷ್ಟೋ ಸಂಗತಿಗಳನ್ನ ಮನುಷ್ಯ ತಾನು ನಿರ್ಮಿಸಿಕೊಂಡದ್ದಿರ್ತದೆ. ಬಂಗಾರದ ಆಭರಣ ಮೊದಲಾದದ್ದು, ರತ್ನಖಚಿತವಾದ ಆಭರಣಗಳು, ಅಲ್ಲೆಲ್ಲ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ. ಹಂಸ ಪಕ್ಷಿಗಳ ನಿನಾದದಿಂದ ಕೂಡಿದಂಥ ಸರೋವರಗಳು, ತಪಸ್ವಿಗಳು ಸಿದ್ಧ ಪುರುಷರಿಂದಲೂ ಸೇವಿಸಲ್ಪಟ್ಟಂತಹ ಆಶ್ರಮಗಳು, ಜಲಪೂರ್ಣವಾದ ನದಿಗಳು, ಗಂಗಾ ಮೊದಲಾದ ನದಿಗಳು, ಅಲ್ಲಿ ನಾನು ಯಾವತ್ತೂ ವಾಸ ಮಾಡಿಕೊಂಡಿರ್ತೇನೆ. ಮದಿಸಿದ ಆನೆ, ಹೋರಿ, ರಾಜ, ಸಿಂಹಾಸನ, ಸತ್ಪುರುಷರಲ್ಲಿ ಗಂಡಸರಲ್ಲೂ ಕೂಡ ಇರ್ತೇನೆ, ಸ್ತ್ರೀಯರಲ್ಲೂ ಇರ್ತೇನೆ. ಅದನ್ನು ಹಿಂದೆ ಹೇಳಿದ್ದಾಳೆ. ನಿತ್ಯ ಮನೆಯಲ್ಲಿ ಅಗ್ನಿಹೋತ್ರ ಮಾಡುವವರು, ದೇವತಾ ಪೂಜೆ ಮಾಡುವವರು, ದೇವತೆಗಳಿಗೆ ಹೂಗಳಿಂದ ಅರ್ಚನೆ ಮಾಡುವಂಥವರು, ಅವರಲ್ಲಿ ಎಲ್ಲ ಕಡೆ ಕೂಡ ನಾನು ವಾಸ ಮಾಡಿಕೊಂಡಿರ್ತೇನೆ. ನಿತ್ಯ ಯಾರು ಸ್ವಾಧ್ಯಾಯ ಮಾಡ್ತಾರೆ ಅವರಲ್ಲಿರ್ತೇನೆ. ಸ್ವಧರ್ಮ ಪರಾಯಣರಾದಂತಹ ಕ್ಷತ್ರಿಯರಲ್ಲಿ ವಾಸ ಮಾಡ್ತೇನೆ, ವೈಶ್ಯರಲ್ಲಿ, ಶೂದ್ರೇಶ ಶುಶ್ರೂಷಣ ನಿತ್ಯಯುಕ್ತೆ, ಸಮಾಜಕ್ಕೆ ಉಪಕಾರಿಯಾದಂತಹ ಶೂದ್ರನಲ್ಲೂ ಕೂಡ ನನ್ನ ವಾಸ ಇದ್ದೇ ಇರ್ತದೆ. ನಾರಾಯಣೇತು ಏಕಮನಾ ವಸಾಮಿ, ಪೂರ್ಣವಾದ ಸ್ವಭಾವದಿಂದ ಅನನ್ಯ ಭಕ್ತಿಯಿಂದ ನಾನು ಇರುವುದು ನಾರಾಯಣನಲ್ಲಿ. ತಸ್ಮಿನ್ ಹಿ ಧರ್ಮ ಸುಮಹಾನ್ ನಿವಿಷ್ಟ, ಅವನಲ್ಲೇ ಸಂಪೂರ್ಣವಾದಂತಹ ಧರ್ಮ, ಸಾಂಗವಾದ ಧರ್ಮ ಇರುವುದು ಅವನಲ್ಲಿ. ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ, ಎಲ್ಲ ಭಕ್ತರ ಪ್ರಿಯ ಕೂಡ ಅವನು. ಆದ್ದರಿಂದ ನಾನು ಅಲ್ಲಿ ನಾರಾಯಣನಲ್ಲಿ ಪೂರ್ಣವಾದ ಸನ್ನಿಧಾನದಿಂದ ಇರ್ತೇನೆ.
ನಾಹಂ ಶರೀರೇಣ ವಸಾಮಿ ದೇವಿ ನೈವಂ ಮಯ ಶಕ್ಯ ಮಿಹಾಭಿಧಾತುಂ. ನನ್ನ ಶರೀರದಿಂದ, ನನ್ನ ಸ್ವರೂಪದಿಂದ ವ್ಯಕ್ತಳಾಗಿ ನಾನಿರುವುದು ನಾರಾಯಣನಲ್ಲಿ. ಬೇರೆ ಕಡೆ ನಾನು ಆ ಸ್ವರೂಪದಿಂದ ಇರೋದಿಲ್ಲ. ಎಲ್ಲಿ ನನ್ನ ಸನ್ನಿಧಾನ ಇರ್ತದೋ ಅವನು ಧರ್ಮ, ಯಶಸ್ಸು, ಧನ ಇತ್ಯಾದಿಗಳನ್ನ ಪಡ್ಕೋತಾನೆ, ಅಭಿವೃದ್ಧಿಯನ್ನು ಹೊಂದುತ್ತಾನೆ. ಸಹ ವರ್ಧತೆ ಧರ್ಮ ಯಶೋರ್ಥ ಕಾಮೈಹಿ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 15, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 32, ವೈಷ್ಣವ ಪಾಠದಲ್ಲಿ 28, ಉತ್ತರ ಭಾರತದ ಗೀತಾಪ್ರಶ್ನೆ ಪಾಠದಲ್ಲಿ 11ನೇ ಅಧ್ಯಾಯ ಸಮಾಪ್ತವಾಗಿದೆ.